ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದಲ್ಲಿ ಕಳೆದ ಬುಧವಾರ ಸಾಯಂಕಾಲ ಸುರಿದ ಭಾರೀ ಮಳೆ ಗಾಳಿ ಅವಾಂತರ ಉಂಟು ಮಾಡಿದೆ. ಇದರ ಪರಿಣಾಮ ಮನೆಗಳು ಕುಸಿದು ಬಿದ್ದಿವೆ ಹಾಗೂ ಬೃಹತ್ ಮರಗಳು, ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ ಘಟನೆ ಸಂಭವಿಸಿದೆ. ಹಲವು ಮನೆಗಳ ತಗಡುಗಳು ಹಾರಿ ಹೋಗಿದ್ದು, ರೈತರು ಮನೆಯಲ್ಲಿ ಸಂಗ್ರಹಿಸಿ ಇಟ್ಟಿದ್ದ ಕಡಲೆ, ಶೇಂಗಾ, ಜೋಳ, ಮೆಕ್ಕೆಜೋಳದ ಚೀಲಗಳು ಸೇರಿದಂತೆ ಇನ್ನೂ ಹಲವು ದವಸ ಧಾನ್ಯಗಳು ನೀರು ಪಾಲಾಗಿದ್ದು ನಷ್ಟ ಉಂಟಾಗಿದೆ. ತಗಡಿನ ಶೆಡ್ಡು ಕಿತ್ತು ಹಾರಿ ಹೋದ ಪರಿಣಾಮ ಕಲ್ಲುಗಳು ಬಿದ್ದು ಬಸವರಾಜ್ ರಾಹುತ್ ಎಂಬ ರೈತನ ಒಂದು ಎಮ್ಮೆಯು ಕರ ಸಹ ಸಾವನ್ನಪ್ಪಿದೆ. ಹಲವು ರೈತರು ತೋಟದಲ್ಲಿ ಬೆಳೆದ ಬಾಳೆ, ಪಪ್ಪಾಯಿ, ಔಡಲ ಹಾಗೂ ತೆಂಗಿನ ಮರಗಳು ಸಹ ನೆಲಕ್ಕೆ ಉರುಳಿವೆ. ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಾಂಪೌಂಡ್ ಬಳಿ ಇದ್ದ ಬೃಹತ್ ಬೇವಿನ ಮರವೊಂದು ಗ್ರಾಮದ ಅರಳಿಕಟ್ಟೆ ರಸ್ತೆಗೆ ಉರುಳಿ ಬಿದ್ದ ಪರಿಣಾಮ ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದು ಭಾರೀ ಅನಾಹುತ ತಪ್ಪಿದೆ. ಒಟ್ಟಾರೆಯಾಗಿ ಸುಗನಹಳ್ಳಿ ಗ್ರಾಮದಲ್ಲಿ ಮಳೆಯು ಭಾರೀ ಅವಾಂತರವನ್ನು ಸೃಷ್ಟಿ ಮಾಡಿದ್ದು ಬಡವರ ಬದುಕನ್ನ ಮೂರ ಬಟ್ಟಿ ಮಾಡಿದೆ. ಆದ್ದರಿಂದ ಶಿರಹಟ್ಟಿ ತಾಲೂಕಿನ ಕಾರ್ಯನಿರ್ವಾಹಕ ದಂಡಾಧಿಕಾರಿ ಕೆ ರಾಘವೇಂದ್ರ ರಾವ್ ಇವರು ಈ ಕೂಡಲೇ ಸುಗನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡುವ ಮೂಲಕ ಪರಿಶೀಲನೆ ನಡೆಸಿ ಸರ್ಕಾರದಿಂದ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಬೇಕಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ನಾನು ಸಂತೋಷ್ ಶಿವಪ್ಪ ರಾವುತ್ ಸುಗನಹಳ್ಳಿ ಗ್ರಾಮದಿಂದ. ನಿನ್ನೆ ಭಾರಿ ಮಳೆಯಾಗಿದ್ದರಿಂದ ನಮ್ಮೂರಿನಲ್ಲಿ ತುಂಬ ಹಾನಿಕರವಾಗಿದೆ. ಭಾಳ ಮನೆಗಳು ಬಿದ್ದವು, ಹೊಳ್ಳಿ ಮತ್ತು ತಗಡು ಹಾರಿ ಹೋಗ್ಯವು, ವಿದ್ಯುತ್ ಕಂಬಗಳು ಸಾಕಷ್ಟು ನೆರಕು ಉರುಳೆವು, ಊರಿನಲ್ಲಿ ಗಿಡ ಮರಳುಗಳು ಬಿದ್ದವು ಮತ್ತು ಹೊಳ್ಳಿ ದನ ಕರುಗಳು ತೀರಿಕೊಂಡವು. ನಮಗೆಲ್ಲ ರೈತರಿಗೆ ತುಂಬ ಹಾನಿಕರವಾಗಿದೆ. ಅದರಿಂದ ನಾವು ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಕೇಳ್ಕೊತೀವಿ, ಸರ್ಕಾರದಿಂದ ನಮಗೇನಾದರೂ ಪರಿಹಾರವನ್ನು ಒದಗಿಸಿಕೊಡಿರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಸರ್ಕಾರಕ್ಕೆ ಏನಾದರೂ ಹೇಳಿ ರೈತರಿಗೆ ಇದನ್ನು ಮಾಡಿಕೊಡಿ, ಅನುಕೂಲ ಮಾಡಿಕೊಡ್ರಿ. ಅಲ್ದೋ ಏನಿಲ್ಲ ಎತ್ತಿನ ಮೇಲೆ ಬಿದ್ದು ಗೋಧಿ, ಇದು ಕಡ್ಲಿ, ಶೇಂಗಾ, ಇವು ಗೊಂಜಾಳ